ನಮ್ಮ ತಲೆಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದಾಗ, ಹೇರ್ ಫಾಲಿಕಲ್ಸ್ಗಳಿಗೆ ಬೇಕಾಗುವ ಪೋಷಕಾಂಶಗಳು ಸಿಗದೇ ಇದ್ದಾಗ ಕೂದಲು ಥಿನ್ನಾಗೋದಾಗ್ಲಿ, ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಾಗೋದಾಗ್ಲಿ, ಕೂದಲು ಉದುರುವ ಸಮಸ್ಯೆ, ಡ್ರೈ ಸ್ಕಾಲ್ಪ್ ಸಮಸ್ಯೆ, ಆಮೇಲೆ ಸ್ಪ್ಲಿಟ್ ಎಂಡ್ಸ್ ಮುಂತಾದ ಸಮಸ್ಯೆಗಳೇನಂತಂದ್ರೆ ಉಂಟಾಗುತ್ತವೆ. ಆಹಾರ ಮತ್ತು ಪ್ರಾಣಾಯಾಮದ ಜೊತೆಗೆ ನಿಯಮಿತವಾಗಿ ಯೋಗ ಮುದ್ರೆಗಳ ಅಭ್ಯಾಸ ಕೂಡ ಏನಂತಂದ್ರೆ ಕೂದಲಿನ ಕಳೆದು ಹೋದ ಚೈತನ್ಯ ಪುನಃ ಮರುಕಳಿಸುತ್ತದೆ. ನಮ್ಮ 5 ಬೆರಳುಗಳು 5 ತತ್ವಗಳನ್ನ ಪ್ರತಿನಿಧಿಸುತ್ತವೆ. ಈ ಬೆರಳಿನ ತುದಿಗಳನ್ನು ನಾವು ಪ್ರೆಸ್ ಮಾಡಿದಾಗ ಸಂಬಂಧಪಟ್ಟ ಭಾಗಗಳಿಗೆ ಶಕ್ತಿಯ ಸಂಚಾರವಾಗುತ್ತದೆ. ಯೋಗ ಮುದ್ರೆಗಳು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ 5 ತತ್ವಗಳು ಬ್ಯಾಲೆನ್ಸ್ ಆಗಿ ದೋಷಗಳು ಕೂಡ ಏನಂತಂದ್ರೆ ಬ್ಯಾಲೆನ್ಸ್ ಆಗುತ್ತವೆ. ನಮ್ಮ ಕೂದಲಿನ ಬುಡ ಕೂಡ ಸ್ಟ್ರಾಂಗ್ ಆಗುತ್ತದೆ. ಕೂದಲಿನ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಮುದ್ರೆ ಯಾವುದಂತಂದ್ರೆ ಪ್ರಸನ್ನ ಮುದ್ರೆ. ಈ ಪ್ರಸನ್ನ ಮುದ್ರೆಯನ್ನು ಬಾಲಾಯಾಮ ಯೋಗ ಮುದ್ರೆ ಅಂತ ಕೂಡ ಹೇಳ್ತಾರೆ. ಇದೇನಂತಂದ್ರೆ ಕೂದಲಿನ ಬೆಳವಣಿಗೆಗೋಸ್ಕರ ಮಾಡುವ ವಿಶೇಷವಾಗಿರ್ತಕ್ಕಂಥ ಯೋಗ ಮುದ್ರೆ. ಪ್ರಸನ್ನ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ 2 ಕೈಗಳ 4 ಬೆರಳುಗಳನ್ನ ಈ ರೀತಿಯಾಗಿ ಪರಸ್ಪರ ಉಜ್ಬೇಕು. ಇಲ್ಲಿ ಬರೀ ಉಗುರು ಅಷ್ಟೇ ಅಲ್ಲ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಈ ಭಾಗ, ನಾವು ಇಲ್ಲಿ ಉಗುರಿನ ಮೇಲ್ಗಡೆ ಭಾಗ ಇದೆಯಲ್ಲ, ಆ ಭಾಗ ಕೂಡ ನಾವೇನಂತಂದ್ರೆ ಇಲ್ಲಿ ಉಜ್ಬೇಕು. ಕನಿಷ್ಠ 5 ನಿಮಿಷದಿಂದ ನಾವು ಗರಿಷ್ಠ 45 ನಿಮಿಷದವರೆಗೆ ಈ ರೀತಿಯಾಗಿ ಮಾಡಬೇಕು. ಇದನ್ನು ನಾವು 5 ನಿಮಿಷ ಬೇರೆ ಬೇರೆ ಸಮಯದಲ್ಲಿ ಕೂಡ ನಾವು ಈ ರೀತಿಯಾಗಿ ನಾವು ಟಿವಿ ನೋಡ್ತಾಗ್ಲಿ ಅಥವಾ ಬೇರೆ ಸಮಯದಲ್ಲಿ ಕೂಡ ನಾವು ಈ ರೀತಿಯಾಗಿ ಬೆರಳುಗಳನ್ನು ಉಜ್ಜಬಹುದು. ಇದರಿಂದ ನಮ್ಮ ಸ್ಕಾಲ್ಪ್ನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಿ ಹೇರ್ ಫಾಲಿಕಲ್ಗಳಿಗೆ ಪೋಷಣೆ ಸಿಗುತ್ತೆ. ಇದರಿಂದ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗೋದಲ್ದೇನೆ ಕೂದಲಿನ ಥಿಕ್ನೆಸ್ ದಪ್ಪ ಕೂಡ ಹೆಚ್ಚುತ್ತದೆ. ಬಿಳಿ ಕೂದಲು ಬೇಗ ಆಗಲ್ಲ ಮತ್ತು ಕೂದಲಿನ ಹೊಳಪು ಕೂಡ ಹೆಚ್ಚುತ್ತದೆ. 2ನೇದ್ದು ಪೃಥ್ವಿ ಮುದ್ರೆ. ಇದು ನಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಹೆಚ್ಚಿಸುತ್ತದೆ. ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಜೋಡಿಸಿದಾಗ ಪೃಥ್ವಿ ಮುದ್ರೆ ಆಗುತ್ತದೆ. ಈ ಮುದ್ರೆ ಏನಂತಂದ್ರೆ 10 ರಿಂದ 15 ನಿಮಿಷ ಮಾಡಬೇಕು. ಪೃಥ್ವಿ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ಅಂಗಾಂಶಗಳು ಬಲಗೊಳ್ಳುತ್ತವೆ. ಕೂದಲಿನ ಬುಡ ಗಟ್ಟಿಯಾಗುತ್ತದೆ. ಇದರಿಂದ ಹೇರ್ ಫಾಲಿಕಲ್ಸ್ ಏನಿದಾವಲ್ಲ ಅವು ಗಟ್ಟಿಯಾಗುತ್ತವೆ. ಇದರಿಂದ ಏನಾಗುತ್ತೆ, ಕೂದಲು ಉದುರುವುದು ನಿಲ್ಲುತ್ತೆ, ಕೂದಲು ಡ್ಯಾಮೇಜ್ ಆಗೋದು ಕೂಡ ನಿಲ್ಲುತ್ತೆ. ಆಮೇಲೆ ಸ್ಪ್ಲಿಟ್ ಎಂಡ್ಸ್ ಆಗಲ್ಲ, ಒಂದೊಂದು ಎಳೆಯು ಸೊಂಪಾಗಿ ಬೆಳೆಯುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.